ಇವತ್ತು ಕಾಂಗ್ರೆಸ್ ಸಭೆಯನ್ನು ಹಾಸನ ಜಿಲ್ಲಾ ಕಚೇರಿಯಲ್ಲಿ ನಾವು ಕರೆದಿದ್ದೇವೆ. ಉದ್ದೇಶ 26, 27, 28 ಬೆಳಗಾಮಲ್ಲಿ ಮಹಾತ್ಮ ಗಾಂಧಿಯವರು ಅಧಿವೇಶನ ನಡೆಸಿ 100 ವರ್ಷಗಳ ಕಾಲ ಆಗಿದೆ. ಆ ಒಂದು ಜ್ಞಾಪಕಾರ್ಥವಾಗಿ ನಮ್ಮ ಬೆಳಗಾಮಲ್ಲಿ 26, 27, 28 ದೊಡ್ಡ ಕಾರ್ಯಕ್ರಮ ACC ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನಕ್ಕೆ ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧೀಜಿಯವರು, ಪ್ರಿಯಾಂಕಾ ಖರ್ಗೆ ಅವರು ಮತ್ತು ನಮ್ಮ ಕರ್ನಾಟಕದ ಇವತ್ತಿನ ಅಧ್ಯಕ್ಷರು ಅಂದರೆ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಆ ಒಂದು ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನಕ್ಕೆ ನಮ್ಮ ಕರ್ನಾಟಕದ ಉಸ್ತುವಾರಿಗಳಾದಂಥ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನಕ್ಕೆ ನಾವೆಲ್ಲರೂ ಕೂಡ ಹಾಸನ ಜಿಲ್ಲೆಯಿಂದ ಭಾಗವಹಿಸಬೇಕಾಗಿದೆ. ಆ ಭಾಗವಹಿಸೋದಕ್ಕೆ ಯಾವ ರೀತಿಯಲ್ಲಿ ನಾವು ಅಲ್ಲಿ ಹೋಗಿ ಸೇರಬೇಕಾಗ್ತದೆ ಆ ಕಾರ್ಯಕ್ರಮಕ್ಕೆ, ಆ ಉದ್ದೇಶವಾಗಿ ಇವತ್ತು ಈ ಒಂದು ಸಭೆಯನ್ನು ಈ ಹಾಸನ ಕಚೇರಿಯಲ್ಲಿ ಕರೆದಿದ್ದೇವೆ. ನಮ್ಮ ಜೊತೆಯಲ್ಲಿ ನಮ್ಮ ವಿಜಯ್ ಕುಮಾರ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ ಮತ್ತು ಕಾಂಗ್ರೆಸ್ಸಿನ ಈ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ಮತ್ತು ಎಲ್ಲರೂ ಕೂಡ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿ ಸೇರಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಈ ಒಂದು ಸಭೆಯನ್ನು ನಾನು ಕರೆದಿದ್ದೇನೆ. ಗೊಂದಲ ಯಾವುದೂ ಇಲ್ಲ, ನೀವು ಗೊಂದಲ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ನಾವು ಮಾತಾಡ್ತಾ ಇದ್ದೀವಿ. ಇದೊಂದು ದೊಡ್ಡ ಕುಟುಂಬ ಕಾಂಗ್ರೆಸ್. ಇದು ದೊಡ್ಡ ಒಂದು ಕುಟುಂಬ. ಇದು ಈ ಕುಟುಂಬದಲ್ಲಿ ಇರ್ತದೆ ಆಗುಗಳೆಲ್ಲ ಚರ್ಚೆ ಮಾಡೋದಕ್ಕೋಸ್ಕರನೇ ಈ ಸಭೆಯಲ್ಲಿ ನಾವು ಕರೆದಿದ್ದೀವಿ. ಸಭೆ ನಡೀತಾ ಇದೆ ಅಷ್ಟೇ. ಇಲ್ಲಿ ಯಾವುದು ಗೊಂದಲನೂ ಆಗಿಲ್ಲ, ಏನಿಲ್ಲ. ಎಲ್ಲರೂ ಕೂಡ ಶಾಂತಿಯುತವಾಗಿ ನಾವು ಮಾತಾಡ್ತಾ ಇದ್ದೀವಿ. ಜಿಲ್ಲೆಯಿಂದ ಎಷ್ಟು ಜನ ಹೋಗೋ ನಿರೀಕ್ಷೆ ಇದೆ? ಇಲ್ಲಿಂದ ಸುಮಾರು ನಾವು ಈ ಜಿಲ್ಲೆಯಿಂದ ಒಂದು 10-15 ಸಾವಿರ ಜನ ಅಲ್ಲಿ ಸೇರುವಂಥ ಒಂದು ಇದಿದೆ. ಅದಕ್ಕೆ ಯಾವ ರೀತಿಯಲ್ಲಿ ಸೇರಬೇಕು ಅನ್ನೋದಕ್ಕೆ ನಾವು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದೀವಿ. ನಾನು ಸಂಪಂಗಿ ಅಂತ, ಮಾಜಿ ಶಾಸಕರು ಸಂಪಂಗಿ ಅಂತ. ಈಗ ಉಪಾಧ್ಯಕ್ಷರಾಗಿ ಈ ಜಿಲ್ಲೆಗೆ ಉಸ್ತುವಾರಿಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷದಿಂದ, ಅಂದರೆ KPCC ಉಪಾಧ್ಯಕ್ಷರಾಗಿದ್ದೇನೆ. ನನ್ನ ಜೊತೆಯಲ್ಲಿ ವಿಜಯ್ ಕುಮಾರ್ ಅವರು, ಇವರು ಪ್ರಧಾನ ಕಾರ್ಯದರ್ಶಿಯವರಾಗಿದ್ದಾರೆ. ಅವರು ಕೂಡ ಬೇಲೂರು ಮತ್ತು ಬೇಲೂರಿಗೆ ಅವರು ಉಸ್ತುವಾರಿಯಾಗಿದ್ದಾರೆ. ಮತ್ತು ಇನ್ನೊಂದು ಬೆಂಗಳೂರು ಅಂದರೆ ಮಂಡ್ಯ ಇದಕ್ಕೆ ಸಿಟಿ ಅಲ್ಲ, ಅವರು ಮಂಡ್ಯ ಸಿಟಿಗೆ BT ಶ್ರೀನಿವಾಸ ಮೂರ್ತಿ ಅವರಾಗಿದ್ದಾರೆ. ಹಾಸನ ಇದಕ್ಕೆ BT ಶ್ರೀನಿವಾಸ ಮೂರ್ತಿ ಅವರು ಮತ್ತು ಸಯೀದ್ ಅಂತ ಒಳ್ಳೆನಸೀಪುರ ಮತ್ತು ಇದಕ್ಕೆ ಅರಕಲಗೂಡಿಗೆ ಅವರು ಉಸ್ತುವಾರಿಯಾಗಿದ್ದಾರೆ.